ಬಂದಿರತಕ್ಕಂಥ ಕುಲಪತಿಗಳು ಗುರುಸಿ ಸರ್ ಕೂಡ ನನ್ನ ವಂದನೆಗಳು ಅರ್ಪಿಸಿ ಇವತ್ತಿನ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಹಿರಿಯ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಸಹೃದಯ ಅಜ್ಜವ್ರು ಹೇಳಿದ್ರು ಇವತ್ತ ಪ್ರೇಕ್ಷಕರ ಕೊರತೆ ಆಗಬಹುದೇನೋ ಆತಂಕ ನನಗಿತ್ತು. ಅಜ್ಜವ್ರು ಹೇಳಿದ್ರು ಇಲ್ಲ, ನಮ್ಮ ಕೆಲವು ಜನ ಆಸಕ್ತರು ಬರ್ತಾರೆ, ತಾವೇನೋ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಪ್ರಕಾರ ತಾವೆಲ್ಲ ಪ್ರೀತಿಯಿಂದ ಬಂದಿರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಪೂಜ್ಯರು ತಮ್ಮ ಮಾತುಗಳ ಮೂಲಕ ಪ್ರಾಸ್ತಾವಿಕ ಅನೇಕ ಸಂಗತಿಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದರ ಬಗೆಗೆ ನಾನು ಆ ಹಿನ್ನೆಲೆ ವಿಚಾರ ಸಂಕಿರಣ ಯಾಕೆ ಹಮ್ಮಿಕೊಂಡೆ ನನ್ನನ್ನು ಕರೆದಾಗ ಅವ್ರು ಹೇಳಿದ್ರು, ಈ ವಿಚಾರ ಸಂಕಿರಣ ಡಿಸೆಂಬರ್ದಲ್ಲಿ ಆಗಬೇಕು, ಒಂದು ಕೃತಿಯೂ ಆ ಸಂದರ್ಭದಲ್ಲಿ ಪ್ರಕಟ ಆಗಬೇಕು ಮತ್ತು ಪೂಜ್ಯರ ಸತ್ಕಾರನೂ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಅವರು 15-20 ದಿನದ ಹಿಂದೆ ಹೇಳಿದಂಥ ಮಾತು ಇಷ್ಟು ತೀವ್ರವಾಗಿ ಈ ಕೆಲಸಗಳು ಆಗ್ತಾವಲ್ಲೋ ಎನ್ನುವ ಆತಂಕ. ಯಾಕಂದ್ರೆ ನಾವು ಅನೇಕ ಜನ ನಮ್ಮ ಲೇಖಕರ ಬಳಗದವರಿಗೆ ಗೊತ್ತದ ಸಂಕಟ, ಲೇಖನಗಳನ್ನು ಬರೆಸುವುದು, ಅವುಗಳನ್ನು ಪ್ರಕಟ ಮಾಡುವುದು ಬಹಳ ಗೊತ್ತದ. ಆ ವಿಷಯದಲ್ಲಿ ನನ್ನ ಹಿಂಜರಿಕೆಯನ್ನು ಅವರು ಮುಂದಿಟ್ಟಾಗ ಅವರ ಧೈರ್ಯ, ಅವರ ಆತ್ಮವಿಶ್ವಾಸ ನೋಡಿ ನಾನು ಬೆರಗಾದೆ. ಇಲ್ಲ, ಡಿಸೆಂಬರ್ದಲ್ಲಿ ಆಗಬೇಕು, ಅದು ಮೊದಲನೇ ವಾರದಲ್ಲಿ. ನಾನಂದೆ ನಮ್ಮ 400 ಅಜ್ಜವರದ ದೊಡ್ಡ ಕಾರ್ಯಕ್ರಮ, 4-5 ದಿನದ ಕಾರ್ಯಕ್ರಮ ಇಲ್ಲ, ಅದು ಆದ ತಕ್ಷಣ ನಮ್ಮ ಕಾರ್ಯಕ್ರಮ ಮಾಡೋಣ. ಅದಕ್ಕೆ ಆ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಜರುಗ್ತಾ ಇದೆ. ಪುಸ್ತಕ ಪ್ರಕಟಣೆಗೆ ಮುಂದಕ್ಕೆ ಹಾಕಿದ್ದೀನಿ. ಯಾಕಂದ್ರೆ ನಮ್ಮೆಲ್ಲ ವಿದ್ವಾಂಸರು ಅದರ ಜೊತೆ ಇನ್ನಷ್ಟು ಲೇಖನಗಳು ಕೂಡ ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಪೂಜ್ಯರ ಬೇರೆ ಬೇರೆ ನೆಲೆಯಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆಗಳ ಬಗ್ಗೆ ಇನ್ನಷ್ಟು ಲೇಖನಗಳನ್ನು ಬರೆಸಿ ಒಂದು ಅವರ ವ್ಯಕ್ತಿತ್ವ ಮತ್ತು ಸಾಹಿತ್ಯದ ಸಮೀಕ್ಷೆ ಅಥವಾ ಸಾಹಿತ್ಯದ ವಿಮರ್ಶೆ ಕುರಿತು ಒಂದು ಪುಸ್ತಕವನ್ನು ಮಾಡೋಕಿದ್ದೀನಿ. ಒಂದು ಪ್ರಸಂಗ, ಪೂಜ್ಯ ನಮ್ಮ ನಿಜಗುಣ ದೇವರ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಹೇಳಬೇಕಾದಂಥ ಒಂದು ಮಾತು, ತಾಯಿ ತಂದೆಗಳು ಗುರುವಿನ ಆಶೀರ್ವಾದದಿಂದ, ಅನುಗ್ರಹದಿಂದ ಮಗ ಹುಟ್ಟಿದ ಅಂದುಕೊಂಡು ಆ ಮಗನನ್ನು ಗುರುವಿನ ಆಶ್ರಮದಲ್ಲಿ ಬಿಡ್ತಾರೆ. 9 ವರ್ಷದ ಬಾಲಕ. ಆ 9 ವರ್ಷದ ಬಾಲಕ ಆಶ್ರಮದಲ್ಲಿ ಬಿಟ್ಟಾಗ ತಾಯಿ ತಂದೆಗಳನ್ನು ಬಿಟ್ಟು ಹೇಗಿರ್ತಾನೆ ಅನ್ನುವಂಥದ್ದು ಎಲ್ಲರಿಗೂ ಆತಂಕ. ಅಂಥ ಸಂದರ್ಭದೊಳಗೆ ಇವರು ಆ ಮಠದ ವಾತಾವರಣ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಒಂದಿನ ತಾಯಿ ಬರ್ತಾಳೆ. ತಾಯಿ ಬಂದು ಮಗನಿಗೆ ನೋಡಬೇಕು ಅಂತ ತಿಳ್ಕೊಂಡು ಭೇಟಿಯಾಗಿ ಹೋಗ್ತಾರೆ. ತಾಯಿ ಬಂದು ಹೋದ ಮೇಲೆ ಅವರ ಒತ್ತ ಮನಸ್ಸು ಊರ ಕಡೆ, ಮನೆ ಕಡೆ ಎಳಿಸ್ತದೆ. ಹಾಗೆ ಎಳಿಸಿದಾಗ ಪೂಜ್ಯ ಆಶ್ರಮದ ಗುರುಗಳಿಗೆ ಗೊತ್ತಾಗ್ತದೆ. ಆಶ್ರಮದ ಒಬ್ಬ ಹುಡುಗನಿಗೆ ಕರೆದು, ತಮ್ಮ ನೀವು ಮನೆಗೆ ನೆಲೆಸಕತ್ತದ, ಆ ಮರಿದೇವ್ರಿಗೆ ಕರ್ಕೊಂಡು ನೀವು ಸ್ವಲ್ಪ ಊರಿಗೆ ಹೋಗುವ, ಮನೆಗೆ ಭೇಟಿಯಾಗಿ ಬಾ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಭೇಟಿಯಾಗಿ ಹೋಗ್ತಾರೆ. 12 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಆ ಉತ್ಸಾಹದಲ್ಲಿ ಮನೆಗೆ ಹೋಗ್ತೀನಿ ಅನ್ನುವಂಥ ಉತ್ಸಾಹದೊಳಗೆ 12 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಇನ್ನೇನು ಊರು ಬಂದು, ಊರು ಮುಂದೆ ಒಂದು ಹೊಲ ಇತ್ತು. ಆ ಹೊಲದೊಳಗೆ ಅಪ್ಪ ಕೆಲಸ ಮಾಡ್ತಾ ಇದ್ದ. ಅಪ್ಪ ಕೆಲಸ ಮಾಡೋ ಅಪ್ಪಗೆ ಭೇಟಿ ಆಗಕ್ಕೆ ಹೋಗ್ತಾರೆ. ನನ್ನ ಈ ಮಾತುಗಳು ನನ್ನನ್ನು ಭಾವುಕನನ್ನಾಗಿ ಮಾಡಿದಂಥ ಮಾತುಗಳು. ಆ ಅಪ್ಪಗೆ ಭೇಟಿ ಆದಾಗ ಅಪ್ಪ ಒಂದು ಮಾತಾಡ್ತಾರೆ, ನಿನಗೆ ಗುರುವಿಗೆ ಸಮರ್ಪಣೆ ಮಾಡಿದ್ದೀನಿ, ನೀನು ಯಾಕೆ ಮನೆಗೆ ಬಂದಿ, ಬಂದ ಹಾದಿಯಿಂದ ತಿರುಗಿ ಹೋಗು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವಾಗ 9 ವರ್ಷದ ಬಾಲಕ ಹೇಳಿದಂಥ ಮಾತು, ನೀನು ಇಂಥ ನಿಷ್ಠುರ ಭಕ್ತ ಅಂತ ನನಗೆ ಗೊತ್ತಾತು. ನಿನ್ನ ಮಗನಾಗಿ ನಾನು ಏನೋ ಒಂದು ಸ್ವಲ್ಪ ಊರ ಅವ್ವ ನೆನೆಸ್ತು, ಬರಬೇಕನ್ನಿಸ್ತು, ಬಂದೆ. ಆದ್ರೆ ನಿನ್ನ ಮಾತಿನಿಂದ ನನಗೆ ಗೊತ್ತಾತು, ನಾನು ನಿನ್ನ ಮನೆಗೂ ಮುಖ ನೋಡೋದಿಲ್ಲ, ನಾನು ಮತ್ತೆ ಹೋಗ್ತೀನಿ ಮಠಕ್ಕೆ ತಿಳ್ಕೊಂಡು ತಿರುಗಿ ಆ ಮಠಕ್ಕೆ ಹೋಗ್ತಾರೆ. ಆ ವ್ಯಕ್ತಿ ಆ 9 ವರ್ಷದಲ್ಲಿ ಆಡಿದಂಥ ಮಾತು, ತಿರುಗಿ ಆ ಮನೆ ನೋಡದೆ ಮಠಕ್ಕೆ ಬಂದು ಗುರುವಿನ ಆಸರಣೆಯಲ್ಲಿ ಗುರುವೇ ಸರ್ವಸ್ವ, ಗುರುವೇ ಎನ್ನ ಕಾಯ, ಗುರುವೇ ಎನ್ನ ಪ್ರಾಣ, ಗುರುವೇ ಸರ್ವಸ್ವ ಅಂತ ನಂಬಿ ಬದುಕನ್ನು ರೂಪಿಸಿಕೊಂಡಂಥವರು ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಗಳಾಗಿರ್ತಾರೆ. ನಮ್ಮಲ್ಲಿ ರಕ್ತ ಸಂಬಂಧದ ಕುಟುಂಬಗಳಿವೆ. ರಕ್ತ ಸಂಬಂಧದ ಕುಟುಂಬಗಳು ಅವರ ಸ್ವರೂಪ ನಮ್ಗೆಲ್ಲರೂ ಗೊತ್ತು, ನಾವೆಲ್ಲ ಅದರೊಳಗೆ ಇಟ್ಕೊಂಡವರು. ಇನ್ನು ಭಕ್ತಿ ಸಂಬಂಧದ ಕೆಲವು ಗುರು ಪರಂಪರೆಯ ಜೊತೆಗೆ ಅಂಟಿಸಿಕೊಂಡು ತಮ್ಮ ಬದುಕನ್ನು ರೂಪಿಸಿಕೊಂಡಂತಹ ಕೆಲವು ಅಧ್ಯಾತ್ಮ ಕುಟುಂಬಗಳಿವೆ. ಅಂಥ ಅಧ್ಯಾತ್ಮದ ಕುಟುಂಬಗಳ ಬಗೆಗೆ, ಆ ಗುರು ಪರಂಪರೆಯ ಬಗೆಗೆ ಚರ್ಚೆ ಆಗುವುದು ಇವತ್ತು ಬಹಳ ಅವಶ್ಯಕ ಅಂತ ನಾನು ಭಾವಿಸಿದ್ದೀನಿ. ಪೂಜ್ಯ ನಿಜಗುಣ ದೇವರು 9ನೇ ವರ್ಷಕ್ಕೆ ಮನೆ ಬಿಟ್ಟವರು. 10 ವರ್ಷ ಕಮರಿ ಮಠ, ಮಧುರಕಿಂಡಿಯ ಸಿದ್ಧಲಿಂಗ
ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಪರಂಪರೆಯಲ್ಲಿ ಬರತಕ್ಕಂಥ ಬಹುದೊಡ್ಡ ಒಬ್ಬ ಸಾಧಕರು ಸಿದ್ಧಲಿಂಗ ಮಹಾರಾಜರು ಮಧುರಖಿಂಡಿಯವರು ಕಮರಿ ಮಠ ಅಲ್ಲಿ ಸ್ಥಾಪಿಸಿಕೊಂಡಿದ್ರು. ಅವರ ಆಶ್ರಯದಲ್ಲಿ ಪೂಜ್ಯರ ವ್ಯಕ್ತಿತ್ವ ರೂಪುಗೊಳ್ತದ. ಇದು ಅನುಭವ ಪರಂಪರೆ ಬಹುದೊಡ್ಡ ಮಠ. ಇಲ್ಲಿ 10 ವರ್ಷ ಇರ್ತಾರೆ. 10 ವರ್ಷ ಎಲ್ಲೆಲ್ಲ ಮನೆಯ ಕುಟುಂಬದ ಎಲ್ಲ ಚಟುವಟಿಕೆಗಳನ್ನು ಮಾಡಿಕೊಂಡು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಪರಿಸರದೊಳಗ ಸಿದ್ಧಗಿರಯ್ಯ ಸ್ವಾಮಿ, ವೇದಮೂರ್ತಿ ಸಿದ್ಧಗಿರಯ್ಯ ಸ್ವಾಮಿ ಅವರು ಬರ್ತಾರ, ಮಲ್ಲಯ್ಯ ಸ್ವಾಮಿ ಬರ್ತಾರ, ದೊಡ್ಡ ಪ್ರವಚನಕಾರರು, ದೊಡ್ಡ ತತ್ವಪದಕಾರರು. ಇವರಿಬ್ಬರ ವ್ಯಕ್ತಿತ್ವ ಮೇಲಿಂದ ಮೇಲೆ ಮಠದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮದ ಪ್ರಭಾವದಿಂದ ಸಣ್ಣ ವಯಸ್ಸಿನಲ್ಲಿ ಬರೆಯುವಂತಹ ಕಾರ್ಯಕ್ರಮ. ಆಗಲೇ ಗುರುಗಳು ಹೇಳಿದ್ರು, ಗುರು ಸೇವೆಯಿಂದ ಕಲಿತಿದ್ದು ಬಹಳ. ನಮ್ಮಲ್ಲಿ ಔಪಚಾರಿಕ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳದ. ಇನ್ನು ಅನೌಪಚಾರಿಕವಾಗಿ ಗುರು ಸೇವೆಯಿಂದ ಕಲಿತು ಈ ಬದುಕು ಕಲಿಸ್ತಕ್ಕಂಥ ಪಾಠಗಳ ಮೂಲಕ ನಾವು ಕಲಿಯುವಂಥದ್ದಲ್ಲ. ಈ ರೀತಿ ಕಲಿತು ಬೆಳೆತಾ ಇರುವವರು ನಮ್ಮ ನಿಜಗುಣದೇವರು. ಅವರು ಆ ಮಠದಲ್ಲಿದ್ದಾಗಲೇ ತತ್ವಪದಗಳನ್ನು ಬರ್ತಾರೆ, ಹಾಡ್ತಾರೆ. ಅವರು ಕವಿಗಳು, ಹಾಡುಗಾರರು, ಪ್ರವಚನಕಾರರು ಮತ್ತು ಅನೇಕ ಚರಿತ್ರೆ ಗ್ರಂಥಗಳನ್ನು ಕೂಡ ರಚಿಸಿದ್ದಾರೆ ನಿಜಗುಣದೇವರು. ಇಂಥ ನಿಜಗುಣದೇವರ ಸಾಹಿತ್ಯದ ಕುರಿತು ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೀವಿ. ಈ ಗುರು ಪರಂಪರೆಯ 2ನೇ ಮಠ, 2 ಪರಂಪರೆಯೊಳಗ ಆ ಪೂಜ್ಯರು ಬೆಳೆದು ಬಂದಂಥ ಪರಿಸರ. ಒಂದು ಮಧುರಖಿಂಡಿಯ ಮಠ, 2ನೇದು ಇಂಚಲ ಮಠ, ಶಿವಾನಂದ ಭಾರತಿ ಸ್ವಾಮಿಗಳ ಮಠ. ಇಲ್ಲಿ ನಾನು ಬಹಳ ಮುಖ್ಯವಾಗಿ ಗಮನಿಸಿದ್ದು ಅಂದ್ರೆ ನಮ್ಮ ಮಧುರಖಿಂಡಿಯ ಮಠ ಇದು ಅನುಭವ ಪರಂಪರೆ. ಲಚ್ಚಾಣ ಸಿದ್ಧಲಿಂಗಪ್ಪ ಮಹಾರಾಜ ಮತ್ತು ಬಂಧನಾಳ ಶಿವಯೋಗಿಗಳ ಪರಂಪರೆಯ ಮಠ. ಅಲ್ಲಿ ಅನುಭವ ತತ್ವಪದದ ಬಹುದೊಡ್ಡ ಒಂದು ಸಂಸ್ಕಾರ ಪೂಜ್ಯರಿಗೆ ಸಿಗ್ತದೆ. ಆಮೇಲೆ 2ನೇದು ಇಂಚಲ